ನಮಸ್ಕಾರ ಸ್ನೇಹಿತರೆ. ಇವತ್ತು ತಾಂಬಾ ಗ್ರಾಮದ ಶ್ರೀಮಂತ್ ಯಮನಪ್ಪ ನಿಂಗಮನಿಯವರ ಹೊಲದಲ್ಲಿದ್ದೀವಿ. ನಮ್ಮ ನವಭಾರತ ಕಂಪನಿ ಉತ್ಪನ್ನ ಆಗಿರ್ತಕ್ಕಂಥ ವಿಂಜೆಮ್ ಜಿ ವಿಜೇತ ಅಂತ ವಿಜಯ್ ಗುರುಮೇನು ಸತತ ಒಂದು 10-12 ವರ್ಷದಿಂದ ಯೂಸ್ ಮಾಡ್ತಾ ಬಂದಿದ್ದಾರೆ ಲಿಂಬೆ ಗಿಡಕ್ಕೆ. ಅದು ಯಾವ ಥರ ಚೇಂಜಸ್ ಆಗಿದೆ, ಏನೇನು ಬದಲಾವಣೆ ಆಗಿದೆ, ಸ್ವತಃ ಯೂಸ್ ಮಾಡಿ ಕಂಡುಕೊಂಡಿರ್ತಕ್ಕಂಥ ರೈತರು ಇವತ್ತು ನಮ್ಮ ಜೋಡಿದ್ದಾರೆ. ಅವ್ರ ಬಳಿ ಕೇಳ್ತಿರ್ಕೊಂಡು ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ತಮ್ಮೂರು ಅಂತ ಪರಿಚಯ ಮಾಡ್ತೀವಿ ಸರ್. ನಮ್ಮ ಹೆಸರು ಸರ್? ಅಡ್ಡ ಹೆಸರು ಇದು ರೀ, ತಮ್ಮ ಹೆಸರು ಸರ್? ಶ್ರೀಮಂತ್ ಯಮನಪ್ಪ ನಿಂಗಮನ್ ರೀ. ಊರು ಸರ್? ಊರ ತಾಂಬಾರಿ, ತಾಲೂಕು ಇಂಡಿ, ಜಿಲ್ಲಾ ಬಿಜಾಪುರ. ಸರ್ ಎಷ್ಟು ವರ್ಷ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದು ಕನಿಷ್ಠ 12ರಿಂದ 13 ವರ್ಷ ನಾವು ಮಾಡ್ತೀವಿ. ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಸರ್? ನಾವು ಇಜೆ ಗೋಮಿನ್ ರೀ, ಇಜೆ ಗೋಮಿನ ಈ ಜೀವಾಮೃತ ವಿಂಜೆಮ್ ಜಿ ವಿಜೇತ ಸುಪ್ರೀಂ ಎಲ್ಲ ಯೂಸ್ ಮಾಡಿದ್ವಿ. ಯೂಸ್ ಮಾಡಿದೇವೆ ರೀ. ಈಗ ಯಾವ ಮಾಡಿದ್ರು ನಾವು ತಿಪ್ಪಿ ಗೊಬ್ಬರದಾಗ ಉಪಯೋಗ ಮಾಡ್ಕೊಂಡಿದ್ದೇವೆ. ಏನು ಚೇಂಜಸ್ ಆಗಿ ಸರ್? ಏನು ಚಿಲ್ಲ ಗಿಡಕ್ಕೆ ಚಿಕ್ಕಿ ರೋಗ ಬರಲ್ಲ, ಈಗ ಗಿಡಕ್ಕೆ ಯಾವ್ದು ರೋಗ ಬರಲ್ಲ. ಈ ಕಾಯಿ ತ್ವಾಟಿ ತಿಳು ಆಗ್ತದ, ಕಾಯಿ ದಪ್ಪ ಆಗ್ತದ. ಮಾರ್ಕೆಟ್ ಸೊಲೋ ರೇಟ್ ಸಿಗುತ್ತೆ, ಒಳ್ಳೆ ಸಿಗುತ್ತೆ. ಹ್ಞೂ ರೀ, ಎಲ್ಲ ಇದು ವಾಪಸ್ಸದಿಂದ ನಮಗೆ ಸೊಲೋದು ಹಾಕೋತೆ ಬಂದ್ರಿ. ಈಗ ಏನು ಕಾಯಿ ಏನಾದಲ್ಲ ರೀ, ಇದು ನಮಗೆ ಯಾವಾಗೂ ಸೊಲೋದು ಹಾಕೋತೆ ಬಂದ, ಯಾವಾಗೂ ತೊಂದರೆ ಏನದಿಲ್ಲ ರೀ. ಇದು ಒಂದು ವರ್ಷ ಬಿಟ್ಟು ನೋಡಿದ್ರಿ, ನಮ್ಮ ಗಿಡ ತಬಿಟ್ಟು ಕೂತಾವ, ಕಾಯಿನೂ ಸಂಖ್ಯೆನೂ ಕಮ್ಮಿ. ಇದು ಎಷ್ಟು ವಾಪಸ್ ಇದೆವಲ್ಲ, ನಾವು ಕನಿಷ್ಠ ಅಂದ್ರೆ 6 ಕಿಲೋ 7 ಕಿಲೋ ಹಿಡು ಒಂದೊಂದು ಗಿಡಕ್ಕೆ 6 ಕಿಲೋ 7 ಕಿಲೋ ತನಕ ವಾಪಸ್ ಇದೆ. ವರ್ಷಿಗೆ ಒಮ್ಮೆ ವಾಪಸ್. ಈ ಬೇರೆ ರೈತರಿಗೆ ಏನಕ್ಕೆ ಇಷ್ಟಪಡ್ತಾರೆ ನಮ್ಮ ಗೊಬ್ಬರದ ಬಗ್ಗೆ? ನಿಮ್ಮ ಗೊಬ್ಬರ ಬಗ್ಗೆ ಎಲ್ಲಕ್ಕೆ ಏನಂದ್ರೆ, ನಾನು ನಿಂಬಿಡ್ಕು ಒಂದಕ್ಕೆ ವಾಪಸ್ಸೀನಿ, ಇಂಕಿ ಮಂದಿ ಕಬ್ಬಿಗೂ ವಾಪಸ್ಸಾರಿ, ಮೆಣಗಸು ಗಿಡಕ್ಕೂ ವಾಪಸ್ಸಾರ, ಇಲ್ಲಿ ಹೊಲದಾಗ ಬಳ್ಳೊಳಿಗೂ ವಾಪಸ್ಸಾರ, ಎಲ್ಲರೂ ವಾಪಸ್ಸಾರ. ನಂದು ಒಂದೇ ನಿಂಬಿಡ್ದು ವಾಪಸ್ಸಿದ್ದು ಒಂದೇ ವಾಪಸ್. ನಿಮ್ಗೆ ನಿಂಬೆ ಗಿಡದೇ ಒಂದು ಅಗದಿ ಎಷ್ಟು ಹೊಡಿದ್ರು ಒಳ್ಳೇದು, ಚೆನ್ನಾಗಿ ಬೆಳೀತದೆ. ಅದೊಂದು ಎಲ್ಲ ರೈತರು ಬಳಸೋದು ಇದೆ ನೋಡ್ರಿ. ಓಕೆ ಸರ್, ಓಕೆ. ಸರ್, ಇದು ನೀವು ಗೊಬ್ಬರ ಹಾಕೋದ್ರಿಂದ ನಿಮ್ಮ ಕಾಯಿದಾಗ ಯಾವ ರೀತಿ ಚೇಂಜಸ್ ಕಂಡ, ಸೈಜ್ ಆಗೋದಾಗ್ಲಿ ಮತ್ತು ಕಾಯಿ ಮಿಂಚು ಬರೋದಾಗ್ಲಿ ಯಾವ ರೀತಿ ಚೇಂಜಸ್ ಕಂಡು ಬಂದಾರ ಸರ್ ನಿಮಗೆ ಇದ್ರಾಗ? ನಮಗೆ ಯಾವುದು ತೊಂದರೆ ಬಂದಿಲ್ಲ ರೀ, ಯಾವುದು ತೊಂದರೆ ಬರಲ್ರಿ. ಕಾಯಿ ಮಿಂಚು ಯಾವುದು ಚಿಕ್ಕಿ ರೋಗಿಲ್ಲ, ಕಾಯಿಗೆ ಇದು ಕಚ್ಚಿಲ್ಲ, ಒಳ್ಳೇದೇ ಕಾಯಿ ಒಂದು ಲೆವೆಲ್ ಸೈಜ್ ಒಂದು ಲೆವೆಲ್ ಬಂದ್ಬಿಡ್ತಾರೆ. ಮಿಂಚು ಬರ್ತದೆ, ಚಿಕ್ಕಿ ರೋಗ ಬರೋದಿಲ್ರಿ. ಚಿಕ್ಕಿ ರೋಗ ಬರಲ್ರಿ, ಕಚ್ಚ ರೋಗ ಬರಲ್ಲ. ಮಿಂಚು ಯಾವ ಥರ ಮಾರ್ಕೆಟಿಂಗ್ ಯಾವ ಬರ್ತದೆ, ಕಾಯಿ ಮಿಂಚು ಆಗ್ತಾರೆ. ಮಿಂಚು ಆಯ್ತಪ್ಪ ಅಂದ್ರೆ ಒಳ್ಳೆ ಮಾರ್ಕೆಟ್ ಸಿಗ್ತಾನೆ, ಮಾರ್ಕೆಟಿಂಗ್ ಚಲೋ ಆಗ್ತದೆ. ಈ ಗೊಬ್ಬರ ಹಾಕೋದ್ರಿಂದ ಗೊಬ್ಬರ ಹಾಕೋದ್ರಿಂದ ಇಳುವರಿ ಒಟ್ಟು ಚಲೋ ಆಗ್ತದೆ. ಓಕೆ ಸರ್, ಧನ್ಯವಾದ. ನಮಸ್ಕಾರ.